ಏನಾದರೂ ಡೇಟಾ ಎಂಟ್ರಿ, ಟೈಪಿಂಗ್ ವರ್ಕ್, AI ಟ್ರೈನಿಂಗ್ ಈ ರೀತಿಯಾದಂಥ ರೋಲ್ಗಳಿಗೆ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಇಂಟರ್ವ್ಯೂ ಕಾಲ್ಸ್‌ಗೆ ವೇಟ್ ಮಾಡಿ ಸಾಕಾಗಿದೆಯಾ? ಜಸ್ಟ್ ಅಪ್ಲೈ ಮಾಡ್ತಿದ್ದಾಗೆ ನೀವೇ ಇಂಟರ್ವ್ಯೂನ ತೊಗೊಂಡು ಇಲ್ಲಿ ಕಂಪ್ಲೀಟ್‌ನ ಮಾಡ್ಬೋದಾಗಿರುತ್ತೆ. ಅವರ್ಲಿ ವೈಸ್ ಪೇಮೆಂಟ್ಸ್‌ನ ಕೂಡ ಮಾಡ್ತಿದ್ದಾರೆ. ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು. 12+ ಅಥವಾ 12th ಆಗಿರೋರು ಕೂಡ ಸಾಕಷ್ಟು ರೋಲ್ಸ್‌ಗಳಿಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿಯಾದಂಥ ರೋಲ್ಗೆ ಅಥವಾ ಈ ರೀತಿಯಾದಂಥ ವಿಡಿಯೋಗೆ ನೀವೇನಾದರೂ ವೇಟ್ ಮಾಡ್ತಾ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನಾನಿಲ್ಲಿ ಒಂದು ಎರಡಲ್ಲ ಸಾಕಷ್ಟು ರೋಲ್ಗಳ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬೇಸಿಕ್ಲಿ ಹೇಳಬೇಕಂದ್ರೆ ನಾನು ಅವರ ವೆಬ್ಸೈಟ್ ಹೇಗೆ ಓಪನ್ ಮಾಡಬೇಕು, ಎಷ್ಟೆಲ್ಲ ರೋಲ್ಸ್ಗಳಿದೆ, ನೀವು ಹೇಗೆ ಓಪನ್ ಮಾಡಿ ಯಾವ ರೋಲ್ ಬೇಕು ಅದಕ್ಕೆ ಅಪ್ಲೈನ ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ನೀವೇ ಇಲ್ಲಿ ಒಂದು ಒಳ್ಳೆ ಜಾಬ್ನ ಹುಡುಕ್ತಾ ಇದ್ರಿ ಅಂದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಇಲ್ಲಿ ನೀವು ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಆದರೂ ಅಪ್ಲೈನ ಮಾಡ್ಬೋದು. ಎರಡೂ ರೀತಿಯಾದಂಥ ರೋಲ್ಗಳಿಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಯಾವ್ದು ಬೇಕು ಆ ರೋಲ್ನ ಸರ್ಚ್ ಮಾಡಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಹೇಗೆ ಏನು ಅನ್ನೋದು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಅವರ್ಲಿ ವೈಸ್ ಪೇನ ಮಾಡ್ತಾರೆ. ಸ್ಟಾರ್ಟಿಂಗ್ ಏನಿಲ್ಲ ಅಂದರೂ $20-25 ನಿಮಗೆ $60-70-$90 ಅವರಿಲ್ಲಿ ನಿಮಗೆ ಅವರ್ಲಿ ವೈಸ್ ಪೇನ ಮಾಡ್ತಾರೆ. ನೀವು ಯಾವ ರೋಲ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ಕೂಡ ಅವರಲ್ಲೇ ಮೆನ್ಷನ್ನ ಮಾಡಿದ್ದಾರೆ. ಸೊ ನಾವಿಲ್ಲಿ ಯಾವುದೇ ಸೆಕೆಂಡರಿ ಪ್ಲ್ಯಾಟ್ಫಾರ್ಮಿಂದ ಅಪ್ಲೈನ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಅವರ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ನೀವು ಇಲ್ಲಿ ಫಾಲೋ ಮಾಡಬೇಕಾಗಿರುತ್ತೆ. ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೊಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಬತ್ತೆ. ಬನ್ನಿ. ಸೊ ಇದು ಬಂದು MICRO.1 ಅಥವಾ MICRO1 ಅಂತ ನೀವು ಸರ್ಚ್ನ ಮಾಡಬೇಕಾಗಿರುತ್ತೆ ನಿಮ್ಮ ಗೂಗಲಲ್ಲಿ. ನೀವಿಲ್ಲಿ ನೋಡ್ಬೋದು, ನಾನು ಕೂಡ ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ಈ ರೀತಿ ನೀವು ಸರ್ಚ್ನ ಮಾಡಿದರೆ ನಿಮಗೆ ಅವರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಬಂದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಎಲ್ಲ ರೀತಿಯಾದಂಥ ರೋಲ್ಸ್ಗಳಿಗೂ ಇಲ್ಲಿ ಓಪನಿಂಗ್ಸ್ ಇದೆ. ಇವನ್ ಫ್ರೆಷರ್ಸ್ಗೂ ಕೂಡ ಇದೆ, ಎಕ್ಸ್ಪೀರಿಯನ್ಸ್ ಇರೋರ್ಗೂ ಕೂಡ ಇದೆ. ನಾನು ಇನ್ನೊಂದು ಮೇನ್ ಪಾಯಿಂಟ್ ನಿಮಗೆ ಫಸ್ಟೇ ಹೇಳಿಬಿಡ್ತೀನಿ. ಇಲ್ಲಿ ಅಟ್ಲೀಸ್ಟ್ 1 year ಆಫ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೇಳಿದ ರೋಲ್ಗಳಿಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಕೂಡ ನೀವು ಅಪ್ಲೈನ ಮಾಡಿ. 1 year ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ 1 year ಅಟ್ಲೀಸ್ಟ್ ಕೇಳಿದ್ದಾರೆ ಅಂದರೆ ಫ್ರೆಷರ್ಸ್ ನೀವು ಅಪ್ಲೈನ ಮಾಡಿದಾಗ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಅಥವಾ ನಿಮ್ಮ ರೆಸ್ಯೂಮ್, ನಿಮ್ಮ ಎಜುಕೇಷನ್ಸ್ ಎಲ್ಲ ಅವ್ರಿಗೆ ಇಂಪ್ರೆಸಿವ್ ಅನ್ನಿಸ್ತು ಅಂದರೆ ನಿಮಗೂ ಕೂಡ ಚಾನ್ಸ್ ಕೊಡ್ತಾರೆ. ಬಟ್ ನಿಮಗೆ ಆ ರೋಲಲ್ಲಿ ಇಂಟ್ರೆಸ್ಟ್ ಇರಬೇಕು, ಸ್ವಲ್ಪ ಆದರೂ ಐಡಿಯಾ ಇರಬೇಕು ನಿಮಗೆ ಆ ರೋಲ್ ಹೇಗೆ ವರ್ಕ್ ಆಗುತ್ತೆ ಅಂತ, ಅಥವಾ ನಿಮಗೆ ಅದರಲ್ಲಿ ಮಾಡೋದಕ್ಕೆ ನಿಮಗೆ ಲರ್ನಿಂಗ್ ಸ್ಕಿಲ್ಸ್ ಇರಬೇಕಾಗಿರುತ್ತೆ. ಅದನ್ನೆಲ್ಲ ನೀವು ನಿಮ್ಮ ರೆಸ್ಯೂಮಲ್ಲಿ ಅಪ್ಡೇಟ್ ಮಾಡಿದ್ರಿ ಅಂದರೆ ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ನಿಮಗೆ ಆ ರೋಲ್ ಇಂಟ್ರೆಸ್ಟ್ ಆಯಿತು ಅಂದರೆ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಅಪ್ಲೈನ ಮಾಡಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋರ್ಗೂ ಕೂಡ ರೋಲ್ಸ್ಗಳಿದೆ, ಫ್ರೆಷರ್ಸ್ಗೂ ಕೂಡ ಇದೆ. ನೀವು ಸರ್ಚ್ ಮಾಡಿ ಮಾಡ್ಬೋದು. ನಾನು ಹೇಗೆ ಸರ್ಚ್ ಮಾಡಬೇಕು ಏನು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಮೇನ್ ಆಗಿ ನಿಮಗೆ ಇದು ಅವರ ಅಫಿಷಿಯಲ್ ಡ್ಯಾಶ್ ಬೋರ್ಡ್ ಆಗಿದೆ. ಇಲ್ಲಿ ನೀವು ಅದನ್ನು ಚೆಕ್ ಮಾಡ್ಕೊಬೋದು. ರೋಲ್ಸ್ಗಳ ಬಗ್ಗೆ ಅಥವಾ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಎಲ್ಲಿ ನೀವು ಓಪನ್ನ ಮಾಡಬೇಕು ಅಂದರೆ ಇಲ್ಲಿ ನೀವು ಆಪರ್ಚುನಿಟೀಸ್ ಅನ್ನೋ ಆಪ್ಷನ್ ಮೇಲೆ ರಿಸರ್ಚ್ ಕೆಳಗಿರೋ ಆಪ್ಷನ್ಸ್ನ ನೀವು ಕ್ಲಿಕ್ನ ಮಾಡಿದರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಓಕೆನಾ? ಸೊ ಇಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಬೋದು. ಒಂದು ವಿಡಿಯೋದಲ್ಲಿ ಅವ್ರು ನಿಮಗೆ ಕಂಪ್ಲೀಟಾಗಿ ಹೇಳಿದ್ದಾರೆ ಹೇಗೆ ವರ್ಕ್ ಆಗುತ್ತೆ ಅಂತ. ಬಟ್ ನಾನಿಲ್ಲಿ ಡೈರೆಕ್ಟಾಗಿ ನಿಮಗೆ ಏನು ಬೆನಿಫಿಟ್ಸ್ ಇದೆ ಈ ವೆಬ್ಸೈಟಲ್ಲಿ ಅಥವಾ ಈ ಕಂಪ್ನಿಯಲ್ಲಿ ವರ್ಕ್ ಮಾಡೋದ್ರಲ್ಲಿ ಅನ್ನೋದನ್ನ ಹೇಳ್ಬಿಡ್ತೀನಿ. ನೀವಿಲ್ಲಿ ವರ್ಕ್ ವಿತ್ AI ಲ್ಯಾಬ್ಸ್ ಅನ್ನೋದ್ರಲ್ಲಿ ಒಂದು ನೀವು ವರ್ಕ್ನ ಮಾಡ್ಬೋದು, ಅಥವಾ ಜಾಯಿನ್ ದ ಮೋಸ್ಟ್ ಹ್ಯೂಮನ್ ಫಾಸ್ಟ್ AI ಕಂಪ್ಯೂಟರ್ಸ್ ಅಲ್ಲಿ ನೀವು ವರ್ಕ್ನ ಮಾಡ್ಬೋದಾಗಿರುತ್ತೆ. ಅಂದರೆ ಇದೆಲ್ಲ ಬೆನಿಫಿಟ್ಸ್ ನಿಮಗೆ ಸಿಗೋವಂಥದ್ದು. ಹಾಗೆ ಇಲ್ಲಿ ನೀವು ನೋಡಿದ್ರೆ ಫುಲ್ ಟೈಮ್ ಫ್ಲೆಕ್ಸಿಬಲ್ ಆರ್ಸ್ ಇದೆ. ಫುಲ್ ಟೈಮ್ ಅಂದರೆ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಇಡೀ ದಿನದಲ್ಲಿ, ಓಕೆನಾ? ಬಟ್ ಫ್ಲೆಕ್ಸಿಬಲ್ ಆಗಿ ನಿಮಗೆ ಸಿಗ್ತಾ ಇರುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ನೀವು ಮಾಡ್ಬೋದು. ಇಲ್ಲಿ ಪಾರ್ಟ್ ಟೈಮ್ ಕೂಡ ನೀವು ಮಾಡ್ಬೋದು, ಫುಲ್ ಟೈಮ್ ಕೂಡ ನೀವು ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ತುಂಬ ಈಸಿ ಆದಂಥ ಸ್ಟೆಪ್ಸಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಹೇಗೆ ಏನು ಅನ್ನೋದು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಮೊದಲನೇ ಸ್ಟೆಪ್ ಬಂದು ಅಪ್ಲೈನ ಮಾಡಬೇಕಾಗಿರುತ್ತೆ. ನಿಮಗೆ ಯಾವ ರೋಲ್ ಇಷ್ಟ ಆಗುತ್ತೆ ಆ ರೋಲ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಪ್ಲೈನ ನೀವು ಮಾಡಬೇಕು. ಅಪ್ಲೈ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ AI ಟ್ರೈನಿಂಗ್ನ ತೊಗೊಳ್ಬೇಕಾಗಿರುತ್ತೆ. ಅಂದರೆ ಶಾರ್ಟ್ ಟೆಸ್ಟ್ ರೀತಿ ಇರುತ್ತೆ, ಅದನ್ನು ನೀವು ಮಾಡ್ತಿದ್ದಾಗೆ AI ಟ್ರೈನಿಂಗ್ನ ನೀವು ತೊಗೊಳ್ಬೇಕು. ಅಲ್ಲಿ ಅವರು ನಿಮಗೆ ಕ್ವೆಶನ್ನ ಕೇಳ್ತಾರೆ. ಅಂದರೆ ಹೇಗೆ HRಸ್ಗಳು ನಿಮಗೆ ಕ್ವೆಶನ್ನ ಕೇಳ್ತಾರೆ ಅದೇ ರೀತಿ AI ಇಂಟರ್ವ್ಯೂಯರ್ ನಿಮಗೆ ಕ್ವೆಶನ್ನ ಕೇಳ್ತಾರೆ. ಅದಕ್ಕೆ ಆನ್ಸರ್ನ ನೀವು ಮಾಡಬೇಕಾಗಿರುತ್ತೆ. ಆ ಇಂಟರ್ವ್ಯೂ ಅಲ್ಲಿ ನೀವು ಪಾಸ್ ಆದ್ರಿ ಅಂದರೆ ಇಲ್ಲಿ ಯಾವ ಹ್ಯೂಮನ್ಸು ಬರಲ್ಲ, ನೀವು ವೇಟ್
ಮಾಡಬೇಕು ಇಂಟರ್ವ್ಯೂ ಕಾಲ್ಸ್ಗಳಿಗೆ, ಇಮೇಲ್ಸ್ಗಳಿಗೆ ಅನ್ನೋದು ಕೂಡ ಇಲ್ಲ. ಓಕೆನಾ, ನೀವೊಂದು ಸಣ್ಣ ಟೆಸ್ಟ್ ಥರ ಇರುತ್ತೆ, ಅದನ್ನು ಪಾಸ್ ಆಗ್ತಿದ್ದಾಗೆ AI ಇಂಟರ್ವ್ಯೂ ಬರುತ್ತೆ. ಅದನ್ನು ನೀವು ಕಂಪ್ಲೀಟ್ ಮಾಡ್ತಿದ್ದಂಗೆ ಆನ್ ಬೋರ್ಡಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರು ಅದರಲ್ಲಿ ಪಾಸ್ ಆದ್ರಿ ಅಂದರೆ ನೀವು ಶಾರ್ಟ್ ಲಿಸ್ಟ್ ಆದಾಗೆ ಅದಾದಮೇಲೆ ನಿಮಗೆ ಆನ್ ಬೋರ್ಡಿಂಗ್ ಬರುತ್ತೆ ನಿಮ್ಮ ಇಮೇಲ್ಗೆ. ಅದಾದಮೇಲೆ ನೀವು ಅರ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇದೇ ರೀತಿ ಜಸ್ಟ್ 4 ಸ್ಟೆಪ್ಸಲ್ಲಿ ನೀವು ಕಂಪ್ಲೀಟಾಗಿ ನಿಮ್ಮ ಈ ವರ್ಕ್ಗೆ ಜಾಯ್ನ್ ಆಗಿಬಿಡ್ಬೋದು. ಬಟ್ ಸೆಕೆಂಡ್ ಸ್ಟೆಪ್ ಮತ್ತು ಥರ್ಡ್ ಸ್ಟೆಪ್ ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ. ಅದು ಹೇಗೆ ಏನು ಮಾಡಬೇಕು ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಕೆಲವೊಂದಷ್ಟು ರೋಲ್ ಮಾತ್ರ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಇದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಬಟ್ ನಾನು ನಿಮಗೆ ಓವರ್ ಆಲ್ ಯಾವುದೆಲ್ಲ ಇದೆ, ಎಲ್ಲೆಲ್ಲೆಲ್ಲ ಇದೆ ಅದೆಲ್ಲದ್ರದ್ದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಲ್ಲ ಆಪರ್ಚುನಿಟೀಸ್, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಕಂಪ್ನಿಯಲ್ಲಿ ಯಾವೆಲ್ಲ ರೋಲ್ಸ್ಗಳಿಗೆ ಓಪನ್ ಇದೆ ಕಂಪ್ಲೀಟ್ ರೋಲ್ಸ್ಗಳ ಲಿಸ್ಟ್ ನಿಮಗೆ ಸಿಕ್ಬಿಡುತ್ತೆ. ಓಕೆನಾ, ಸೊ ಎಷ್ಟು ಓಪನಿಂಗ್ಸ್ಗಳಿದೆ, ಯಾವ ಪೋಸ್ಟ್ಗಳು, ಎಷ್ಟು ಸ್ಯಾಲ್ರಿ, ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ನೀವು ಪ್ರತಿಯೊಂದು ಕೂಡ ಓಪನ್ ಮಾಡಿಕೊಂಡು ನಿಮಗೆ ಯಾವ್ದು ಬೇಕನ್ಸುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ನಾನಿಲ್ಲಿ ಒಂದಕ್ಕೆ ಓಪನ್ ಮಾಡಿ ಸಿಂಪಲ್ ಆಗಿರೋವಂಥದ್ದನ್ನ ನಿಮಗೆ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು ಲೈಕ್ ಬಿಸ್ನೆಸ್ ಡಾಕ್ಯುಮೆಂಟ್, ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್ ವರ್ಲ್ಡಲ್ಲಿ ನೀವು ವರ್ಕ್ ಮಾಡುವಂಥದ್ದು ನಿಮ್ಮ ರೋಲ್ ಇರುತ್ತೆ. ಅಂದರೆ MS ಎಕ್ಸೆಲ್, ಪವರ್ ಪಾಯಿಂಟ್ ಅಥವಾ MS ವರ್ಡಲ್ಲಿ ನೀವು ಅವರ ಇನ್ಫಾರ್ಮೇಷನ್ಸ್ಗಳನ್ನ ಟೈಪ್ ಮಾಡುವಂಥದ್ದು, ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು, ಅಪ್ಡೇಟ್ ಮಾಡುವಂಥದ್ದು, ಆ ರೀತಿ ಕೆಲಸ ಇಲ್ಲಿರುತ್ತೆ. ಇದು AI ಇಮೇಜ್ ಆ್ಯಂಡ್ ವಿಡಿಯೋ ಸ್ಪೆಷಲಿಸ್ಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ AI ಇಮೇಜ್ಗಳನ್ನ ಅಥವಾ ವಿಡಿಯೋಸ್ಗಳನ್ನ ಜಸ್ಟ್ ಮಾಡುವಂಥದ್ದು ಆ ರೀತಿ ವರ್ಕ್ ಇರುತ್ತೆ ಇದು. ಬಟ್ ಟೈಮ್ ಝೋನ್ಸ್ ಬೇರೆ ಇದೆ. ಸೊ ನೀವು ಅದನ್ನು ಚೆಕ್ ಮಾಡಿಬಿಟ್ಟು ಇಲ್ಲಿ ಅಪ್ಲೈನ ಮಾಡಬೇಕಾಗಿರುತ್ತೆ. ನಿಮಗೆ ಇಲ್ಲಿ ಸ್ಯಾಲ್ರಿ ಕೂಡ ಅವ್ರು ಇಲ್ಲಿ ಮೆನ್ಷನ್ನ ಮಾಡಿರ್ತಾರೆ. ನಾನು ಫಾರ್ ಎಕ್ಸಾಂಪಲ್ ನಿಮ್ಗೆ ಇದನ್ನೇ ಓಪನ್ ಮಾಡಿ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು ನಿಮಗೆ ಪೇ ಎಷ್ಟು ಮಾಡ್ತಾರೆ ಅಂದರೆ 35ಇಂದ $50 ಪರ್ ಆರ್ ಕೊಡ್ತಾರೆ. ಓಕೆನಾ, ಪರ್ ಆರ್ ಅಂದರೆ ನಿಮಗೆ 1 ಗಂಟೆಗೆ 35ಇಂದ $50ನ ನೀವು ಲೈಕ್ ಗೂಗಲಲ್ಲೂ ಕೂಡ ನೀವು ಸರ್ಚ್ನ ಮಾಡ್ಕೊಬೋದು. ಏನಾದರೂ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಸರ್ಚ್ ಕೂಡ ಮಾಡ್ಕೊಬೋದು. ನಾನು ಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇರೋದು ಅಟ್ಲೀಸ್ಟ್ $35 ನಿಮಗೆ ಕೊಡ್ತಾರೆ. ಅಂದರೆ ನಿಮಗೆ 3,339 ರುಪೀಸ್, ಅಂದರೆ 3,340 ರುಪೀಸ್ ನಿಮಗೆ ಪರ್ ಆರ್ ಅಟ್ಲೀಸ್ಟ್ ಸಿಗುತ್ತೆ. ಇನ್ನು $50ವರೆಗೂ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಇನ್ನು ನೀವೇನಾದ್ರು $50ಗೆ ಕನ್ವರ್ಟ್ ಮಾಡ್ತೀರಾ ಅಂತ ಅಂದರೆ ನಿಮಗೆ 4,770 ರುಪೀಸ್ ಪರ್ ಆರ್ ಸಿಗುತ್ತೆ. ಪರ್ ಆರ್ಗೆ ಇಷ್ಟೊಂದು ಕೊಡ್ತಾರಾ ಅಂತ ನೀವು ಡೌಟ್ ಕೇಳ್ಬೋದು. ಪರ್ ಆರ್ ಇಲ್ಲಿ ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂದರೆ ಅವರು ಒಂದು ಡಾಕ್ಯುಮೆಂಟ್ನೇ ನಿಮಗೆ ಕೊಟ್ಟಿರ್ತಾರಲ್ವ, ಅದು 1 hour ಸ್ಟ್ಯಾಂಪ್ ಇರುತ್ತೆ. ಅಂದರೆ ಆ 1 hourಗೆ ಆ ಫೈಲ್ನ ಅಥವಾ ಆ ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡೋಕ್ಕೆ 2 hours ತೊಗೊಬೋದು ಅಥವಾ 3 hours ತೊಗೊಬೋದು. ಅದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಓಕೆನಾ, ಅವ್ರು 1 ವೀಕ್ ಒಳಗೆ ಅಂತ ಹೇಳಿ ನಿಮಗೆ ಕೊಟ್ಟಿರ್ತಾರೆ. ಅದನ್ನು ನೀವು ಯಾವಾಗ ಬೇಕಾದ್ರೂ ಕಂಪ್ಲೀಟ್ ಮಾಡಿಕೊಡ್ಬೋದು, ನಿಮ್ಮ ಅರ್ನಿಂಗ್ಸ್ ಬರುತ್ತೆ. ಆ ಲೆಕ್ಕದಲ್ಲಿ ಅವರು 1 hourನ ಪೇ ಮಾಡುವಂಥದ್ದು. ಹಾಗೆ ನೀವು ಇಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಮತ್ತೆ ಅದೆಲ್ಲ ಇನ್ಫಾರ್ಮೇಷನ್ಸ್ ಇದೆ, ಹೇಗೆ ಅದು ವರ್ಕ್ ಆಗುತ್ತೆ, ಎಷ್ಟು ಇದೆ, ಏನು ಟಾಸ್ಕ್ಗಳ್ಸು ಅಂತ ಎಲ್ಲ ಇದೆ ನೋಡಿ. ಇಲ್ಲಿ ಎಕ್ಸೆಲ್, ಪವರ್ ಪಾಯಿಂಟ್ ಅಥವಾ ವರ್ಲ್ಡಲ್ಲಿ ನೀವು ಇಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ. ಹಾಗೆ 50 ಬಿಸ್ನೆಸ್ ಎನ್ವೈರ್ಮೆಂಟ್ಸ್ಗಳಿರುತ್ತೆ, ಎಲ್ಲ ಇನ್ಫಾರ್ಮೇಷನ್ ಇದೆ. ಇದೆಲ್ಲನೂ ಕೂಡ ನೀವು ಒಂದೊಂದಾಗೆ ಓಪನ್ ಮಾಡಿ ನೋಡ್ತಾ ಹೋಗ್ಬೋದು. ನಾನಿಲ್ಲಿ ಏನಕ್ಕೆ ಒಂದೊಂದಾಗೆ ಓಪನ್ ಮಾಡಿ ನಿಮಗೆ ಹೇಳ್ತಾ ಇಲ್ಲ ಅಂದರೆ ತುಂಬ ಲ್ಯಾಕ್ ಆಗುತ್ತೆ ಎಲ್ಲದಕ್ಕೂ ಓಪನ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ. ಸೊ ನಾನು ನಿಮಗೆ ಹೇಗೆ ಓಪನ್ ಮಾಡಬೇಕು, ಎಲ್ಲಿ ಏನು ಚೆಕ್ ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ. ಅಕಸ್ಮಾತ್ ನಿಮಗೆ ಫಾರ್ ಎಕ್ಸಾಂಪಲ್ ಈ ರೋಲಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ, ಇಷ್ಟ ಆಯಿತು, ಇದಕ್ಕೆ ಅಪ್ಲೈನ ಮಾಡ್ತೀರಾ ಅಂದರೆ ಫಾರ್ಮ್ಯಾಟ್ ಅಸೈನ್ಮೆಂಟ್ ಟೆಸ್ಟ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ನೀವು ಒಂದು ಫಿಲ್ನ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ನೀವು ಫಾರ್ ಎಕ್ಸಾಂಪಲ್ ಈ ರೋಲ್ಗೆ ನಿಮಗೆ ಇಷ್ಟ ಇದೆ ಅಂದರೆ ಇಲ್ಲೇ ಅಪ್ಲೈನ ಮಾಡಬೇಕು. ನಿಮ್ಗೇನಾದರೂ ಈ ರೋಲಲ್ಲಿ ಇಂಟ್ರೆಸ್ಟ್ ಇಲ್ಲ, ಬೇರೆ ರೋಲು ಫಾರ್ ಎಕ್ಸಾಂಪಲ್ ಇರಿ ನಾನು ನಿಮಗೆ ಒಂದು ತೋರಿಸ್ಬಿಡ್ತೀನಿ ಡೆಮೋ, ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಇದೆಲ್ಲ ಬೇರೆ ಬೇರೆ ಇದೆಲ್ಲ ಇದೆ. ಅದು ಸ್ವಲ್ಪ ಟಫ್ ಇರೋದು ಇದೆ, ಈಸಿ ಇರೋದು ಇದೆ, ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನೇ ಅಂತಾನೆ ನೀವು ತಗೊಳ್ಳಿ. ಈ ರೋಲ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಇದಕ್ಕೆ ಪರ್ ಆರ್ ನಿಮಗೆ $50ಇಂದ $90 ಪರ್ ಆರ್ ಕೊಡ್ತಾ ಇದ್ದಾರೆ. ಅದನ್ನು ನೀವು ಕ್ಯಾಲ್ಕುಲೇಟ್ ಕೂಡ ಮಾಡ್ಕೊಬೋದು. ಇದು ಕೂಡ ರಿಮೋಟ್ ವರ್ಕೇ ಇದೆ, ನೀವು ನೋಡ್ಬೋದು. ಎಲ್ಲ ಕೂಡ ಆಲ್ಮೋಸ್ಟ್ ಇದೆಲ್ಲ ಕೂಡ ರಿಮೋಟ್ ವರ್ಕೇ, ಯಾವುದು ಕೂಡ ವರ್ಕ್ ಫ್ರಮ್ ಆಫೀಸ್ ಇಲ್ಲ. ಸೊ ಅದ್ರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನೆಲ್ಲ ನೀವು ಚೆಕ್ನ ಮಾಡ್ಕೊಬೋದು. ಈ ರೋಲ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಇಲ್ಲಿ ಫಾರ್ಮ್ನ ಫಿಲ್ ಮಾಡಬೇಕು. ಇಲ್ಲೇನಾದ್ರು ನಿಮಗೆ ಬಿಸ್ನೆಸ್ ಡಾಕ್ಯುಮೆಂಟಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಇಲ್ಲಿ ಫಿಲ್ ಮಾಡಬೇಕು, ಆ ರೀತಿ ಮಾಡಬೇಕು. ಓಕೆನಾ, ಇಲ್ಲಿ ನೀವು ಫಸ್ಟಾಗಿ ನಿಮ್ಮ
ಫಸ್ಟ್ ನೇಮ್, ಲಾಸ್ಟ್ ನೇಮ್, ನಿಮ್ಮ ಇಮೇಲ್ ಐ ಡಿ, ಯಾವುದಕ್ಕೆ ಕಂಪ್ನಿಯವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಆ ಇಮೇಲ್ ಐ ಡಿನ ಕೊಡಬೇಕು. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಐ ಡಿ, ಎಲ್ಲರೂ ಕೇಳುವಂಥದ್ದು ಲಿಂಕ್ಡ್ಇನ್ ಪ್ರೊಫೈಲ್ ಐ ಡಿ, ಅದೊಂದು ನೀವು ಕರೆಕ್ಟಾಗಿ ಪ್ರಾಪರಾಗಿ ರೆಡಿ ಮಾಡಿ ಇಟ್ಕೊಬೇಕು. ಇಲ್ಲಿ ನೀವು ಲಿಂಕ್ಡ್ಇನ್ ಇಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು, ನೋ ವರೀಸ್. ಅದಾದಮೇಲೆ ನೀವು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಫೈಲ್ ಅಥವಾ ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲಲ್ಲಿ ಇರುವಂಥ ಡಾಕ್ಯುಮೆಂಟ್ಸ್ಗಳು ಓಪನ್ ಆಗುತ್ತೆ. ಆ ಬೇಸ್ ಮೇಲೆ ನೀವಿಲ್ಲಿ ನಿಮ್ಮ ಏನು ರೆಸ್ಯೂಮ್ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಆರಾಮಾಗಿ ಅದನ್ನು ಸೆಲೆಕ್ಟ್ನ ಮಾಡಿಕೊಂಡು ನೀವು ಜಸ್ಟ್ ಓಕೆ ಅಂತ ಕೊಟ್ಟರೆ ಆಗುತ್ತೆ. ಕರೆಕ್ಟಾಗಿ ಅಪ್ಡೇಟೆಡ್ ರೆಸ್ಯೂಮೇ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೀವು ಇಲ್ಲಿ ಪೋಸ್ಟ್ನ ಮಾಡಬೇಕು. ನೋಡಿ, ಸೆಲೆಕ್ಟ್ನ ಮಾಡ್ಕೊಂಡಾದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತ ನೀವು ಕೊಡಬೇಕಾಗಿರುತ್ತೆ. ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನೀವು ನೆಕ್ಸ್ಟ್ ಅಂತ ಕೊಟ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಏನು ಎಷ್ಟು ಡೇ ಇಲ್ಲಿ ನೀವು ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಇರ್ತೀರ ಅದನ್ನು ನೀವು ಇಲ್ಲಿ ಆನ್ಸರ್ನ ಮಾಡಬೇಕು. ನಾನು ಝೂಮ್ ಮಾಡಿ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಟೈಮ್ ಇದೇ ರೋಲಲ್ಲಿ ಅಥವಾ ಈ ರೀತಿಯಾದಂಥ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೈನ ಮಾಡಬೇಕಾದ್ರೆ ನನಗೂ ಸ್ವಲ್ಪ ಐಡಿಯಾ ಇರುತ್ತೆ. ಇಲ್ಲಿ ನೀವು ಎಷ್ಟು ಡೇಸ್ ಬೇಕು ವರ್ಕ್ನ ಸ್ಟಾರ್ಟ್ ಮಾಡೋಕ್ಕೆ ಅಂತ ಕೇಳ್ತಿದ್ದಾರೆ. ಇಲ್ಲಿ 1 ಸ್ಟಾರ್ಟಿಂಗ್ ಇರೋವಂಥದ್ದು. ಸೊ ನೀವು 1 ಬಿಡ್ಬೋದು. ಅದಾದಮೇಲೆ ವಾಟ್ ಈಸ್ ಯೋರ್ ಅವರ್ಲಿ ರೇಟ್ ಅಂತ ಕೇಳ್ತದೆ. ಸೊ ನೀವು ಇಲ್ಲಿ ಲೈಕ್ 30 ಹಾಕ್ಬೋದು, 35 ಹಾಕ್ಬೋದು, ಎಷ್ಟು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಫಾರ್ ಎಕ್ಸಾಂಪಲ್ 30 ಅಂತ ಹಾಕಿದ್ದೀನಿ. ಅದಾದಮೇಲೆ ನೀವಿಲ್ಲಿ ಸೊ ನೆಕ್ಸ್ಟ್ ಬಂದು ಹೌ ಮೆನಿ ಅವರ್ಸ್ ಪರ್ ವೀಕ್ ಆರ್ ಯು ಅವೈಲಬಲ್ ಟು ವರ್ಕ್ ಅಂತ ಕೇಳ್ತಿದ್ದಾರೆ. ಸೊ ಏನಿಲ್ಲ ಅಂದರೂ ಇಲ್ಲಿ ಅಟ್ಲೀಸ್ಟ್ ನೀವು 10 to 15 ಆದರೂ ಕೊಡಬೇಕಾಗಿರುತ್ತೆ. 15 ಅಂತ ಸೆಲೆಕ್ಟ್ನ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಕ್ವೆಶನ್ನ ನೀವು ಇಲ್ಲಿ ನೋಡ್ಬೋದು. ಪ್ಲೀಸ್ ಲೆಟ್ ಆಲ್ ದ ಲ್ಯಾಂಗ್ವೇಜಸ್ ಯು ಆರ್ ನೇಟಿವ್ ಇನ್ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಗೆ ಯಾವೆಲ್ಲ ಲ್ಯಾಂಗ್ವೇಜ್ ಬರುತ್ತೆ ಲೈಕ್ ಇಂಗ್ಲೀಷ್, ಕನ್ನಡ, ತೆಲುಗು, ತಮಿಳ್ ಯಾವುದೇ ಲ್ಯಾಂಗ್ವೇಜ್ ಬಂದರೂ ಇಲ್ಲಿ ಮೆನ್ಷನ್ನ ಮಾಡಬೇಕು. ಮೆನ್ಷನ್ ಮಾಡಿ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ನೀವು ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ನೋಡ್ಬೋದು ಲೈಕ್ AI ಇಂಟರ್ವ್ಯೂ ಇರುತ್ತೆ ನಿಮಗೆ ಇಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಸ್ಟೆಪ್ಸ್ ಇಲ್ಲಿ ಕಂಪ್ಲೀಟ್ ಆಗಿದೆ. ನೀವು ಯಾವ ರೋಲ್ಗೆ ಅಪ್ಲೈನ ಮಾಡ್ತಾ ಇದ್ದೀರಾ, ರಿವ್ಯೂ ಎಷ್ಟಿದೆ, ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಿದೆ ಅನ್ನೋದು ಕೊಟ್ಟಿದ್ದಾರೆ. ಯುವರ್ ನೆಕ್ಸ್ಟ್ ಸ್ಟೆಪ್ ಟು ಕಂಪ್ಲೀಟ್ ಇಸ್ AI ಟ್ರೈನಿಂಗ್ ಆನ್ ಅವರ್ AI ರೆಕ್ಯೂಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ AI ಟ್ರೈನಿಂಗ್ನ ನೀವು ಕಂಪ್ಲೀಟ್ನ ಮಾಡಬೇಕು. ಅಂದರೆ ಇಂಟರ್ವ್ಯೂ ಟ್ರೈನಿಂಗ್ ಅಲ್ಲ, ಐ ಆಮ್ ಸೋ ಸಾರಿ, ಇಂಟರ್ವ್ಯೂ ಇರುತ್ತೆ ಅದನ್ನು ನೀವು ಕಂಪ್ಲೀಟ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಟೇಕ್ ಅ ಇಂಟರ್ವ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಟೇಕ್ ಅ ಇಂಟರ್ವ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನು ಮೇನ್ ಪಾಯಿಂಟ್ ಅಂದರೆ ನೀವು ನಿಮ್ಮ ಇಮೇಲ್ ಐ ಡಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿರ್ತೀರಾ ಅದನ್ನು ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ನೀವು ಇಲ್ಲಿ ಕ್ಲಿಕ್ನ ಮಾಡಬೇಕು. ಸೊ ನೀವು ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಪ್ಲೀಸ್ ನೋಟ್ ದಟ್ ದ ಇಂಟರ್ವ್ಯೂ ವಿಲ್ ಟೇಕ್ 48 minutes ವಿತ್ ಈಚ್ ಕ್ವೆಶನ್ಸ್ ಹ್ಯಾವಿಂಗ್ ಅ ಲಿಮಿಟೆಡ್ ಟೈಮ್ ಆಫ್ ರೆಸ್ಪಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇಂಟರ್ವ್ಯೂ ಕ್ವೆಶನ್ಸ್ ಏನಿರುತ್ತೆ 48 minutes ನಡೆಯುತ್ತೆ. ಅಲ್ಲಿ ನಿಮಗೆ ಲಿಮಿಟೆಡ್ ಟೈಮಲ್ಲಿ ಒಂದೊಂದು ಕ್ವೆಶನ್ಗೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಪ್ಲೀಸ್ ಡು ನಾಟ್ ರಿಫ್ರೆಶ್ ದ ಬ್ರಿಡ್ಜ್ ಡ್ಯೂರಿಂಗ್ ದ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಬ್ಯಾಕ್ ಹೋಗೋದಕ್ಕಾಗಲ್ಲ ಅಥವಾ ಇಂಟರ್ವ್ಯೂನ ಮಧ್ಯದಲ್ಲಿ ಸ್ಟಾಪ್ ಮಾಡೋದಕ್ಕಾಗೋದಲ್ಲ, ಲೈವ್ ಆಗಿ ತೊಗೊಳ್ಬೇಕು. ಸೊ ನನಗೂ ಇದು ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಅದು ರೆಕಾರ್ಡ್ ಮಾಡೋಕ್ಕಾಗತ್ತಾ ಇಲ್ವಾ ಗೊತ್ತಿಲ್ಲ. ಸೊ ನಾನು ಆದಷ್ಟು ಏನಾದ್ರು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ಸ್ಪೀಚಲ್ಲೇ ಕೊಡ್ತೀನಿ. ನೀವಿಲ್ಲಿ ಏನು ಮಾಡ್ಬೋದು ಅಂತ ಅಂದರೆ ಮೇನ್ ಪಾಯಿಂಟ್, ನೀವು ಇಂಟರ್ವ್ಯೂನ ತೊಗೊಳ್ಬೇಕಾದ್ರೆ ನಿಮ್ಗೆ ಅದಕ್ಕೆ ಏನಾದರೂ ಕ್ವೆಶನ್ಸ್ಗೆ ಆನ್ಸರ್ಸ್ ಗೊತ್ತಿಲ್ಲ, ಮಾಮೂಲಿ ನಿಮ್ಮ ಇಂಟ್ರೊಡಕ್ಷನ್ಸ್, ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ಸ್ ಎಲ್ಲ ಕೇಳಿದ್ರೆ ನೀವು ಹಾಗೆ ಆನ್ಸರ್ನ ಮಾಡ್ಬೋದು. ಅಕಸ್ಮಾತ್ ನಿಮಗೇನಾದರೂ ಅವ್ರು ಬೇರೆ ಕ್ವೆಶನ್ಸ್ಗಳನ್ನ ಕೇಳಿದ್ರು ಆನ್ಸರ್ಸ್ ಗೊತ್ತಾಗ್ತಾ ಇಲ್ಲ ಅಂದರೆ ತಕ್ಷಣ ನಿಮ್ಮ ಮೊಬೈಲಲ್ಲಿ ChatGPT ಓಪನ್ ಮಾಡಿ ಅದರಲ್ಲಿ ಫೋಟೋ ತೆಗೆದು ನೀವು ಅಲ್ಲಿ ಅದಕ್ಕೆ ಆನ್ಸರ್ಸ್ನ ಕೇಳ್ಬೋದು. ಏನು ಆನ್ಸರ್ ಬರುತ್ತೆ ಅದನ್ನು ಆಟೋಮೆಟಿಕ್ಕಾಗಿ ನೀವಲ್ಲಿ ಹೇಳ್ತಾ ಹೋಗಿ. ಇಲ್ಲಿ ನೀವು ನೆಕ್ಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಸಿಸ್ಟಮ್ ಕ್ಯಾಮ್ರಾನ ಇಲ್ಲಿ ಆಕ್ಸೆಸ್ ಮಾಡೋದಕ್ಕೆ ಅಂತ ಕೇಳುತ್ತೆ. ಸೊ ನೀವಿಲ್ಲಿ ಅದನ್ನು ನೀವು ಆಕ್ಸೆಸ್ಗೆ ಅಲೋನ ಕೊಡಬೇಕಾಗಿರುತ್ತೆ. ಅದು ಕೊಟ್ಟಾದ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅದು ನಿಮ್ಮ ಮೈಕ್ ಆಕ್ಟಿವ್ ಇದೆಯಾ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿ ಕೇಳ್ತದೆ. ಟೆಸ್ಟಿಂಗ್ ಡು ಯು ಇಯರ್ ಮೀ ಝಾರಾ ಅಂತ ನೀವು ಹೇಳಬೇಕಾಗಿರುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ಸ್ಪೀಕ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಅದು ಏನು ಹೇಳಿದೆ ಇಲ್ಲಿ ರಿಟರ್ನ್ ಫಾರ್ಮಲ್ಲಿ ಏನಿದೆ ಅದನ್ನು ಹೇಳಬೇಕು. ಅದಾದಮೇಲೆ ಐ ಅಗ್ರಿ ಅಂತ ಕೊಟ್ಟು ಶೇರ್ ಸ್ಕ್ರೀನ್ ಅಂತ ಕಂಟಿನ್ಯೂ ಅಂತ ಕೊಡಬೇಕಾಗಿರುತ್ತೆ.
ಸೊ ಇಲ್ಲಿ ಒಂದು ಸಲ ನಾವು ಅಸೈನ್ಮೆಂಟ್ ಟೆಸ್ಟ್‌ನ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಸೊ ಇಲ್ಲಿ ಏನು ಅಂದರೆ ಎಐ ಟ್ರೈನಿಂಗಲ್ಲಿ ಅವರು ನಾವು ಯಾವ ಪೋಸ್ಟ್‌ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದರ ರಿಲೇಟೆಡ್ ಕ್ವೆಶನ್ಸ್‌ನ ಕೇಳುತ್ತೆ. ಫಸ್ಟ್ ನಮ್ಮ ಬಗ್ಗೆ ಇಂಟ್ರೊಡಕ್ಷನ್‌ನ ಕೇಳಾದ್ಮೇಲೆ ಅದರ ರಿಲೇಟೆಡ್ ಕ್ವೆಶನ್ಸ್‌ನ ಕೇಳ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಅದು ಆನ್ಸರ್ಸ್ ಗೊತ್ತಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ಬೋದು ಅಂದರೆ ನೀವು ಮೊಬೈಲಲ್ಲಿ ತೊಗೊಳ್ತಾ ಇದ್ದೀರಾ ಅಥವಾ ಲ್ಯಾಪ್ಟಾಪಲ್ಲಿ ತೊಗೊಳ್ತಾ ಇದ್ದೀರಾ ಅಂದರೆ ಬೇರೆ ಇನ್ನೊಂದು ಮೊಬೈಲಲ್ಲಿ ಚಾಟ್ ಜಿಪಿಟಿನ ರೆಡಿ ಮಾಡಿಟ್ಕೊಳ್ಳಿ. ಅದು ಹೇಳಿ ಮುಗಿಸ್ತಿದ್ದ ಹಾಗೆ ನೀವು ಮಾತಾಡಬಾರ್ದು. ಮೇಕ್ ದಟ್ ಕೀಪ್ ದಟ್ ಇನ್ ಯುವರ್ ಮೈಂಡ್. ಸೊ ಅದು ಆಲ್ಮೋಸ್ಟ್ ರೆಕಾರ್ಡಿಂಗ್ ಆಗ್ತಾನೆ ಇರುತ್ತೆ. ಏನೆಲ್ಲ ನೀವು ಮಾತಾಡ್ತೀರಾ ಎಲ್ಲ ರೆಕಾರ್ಡಿಂಗ್ ಆಗುತ್ತೆ. ಸೊ ಅದು ಟೆಸ್ಟ್ ಸ್ಟಾರ್ಟ್ ಆಗ್ತಿದ್ದಾಗೆ ಎಂಡಿಂಗ್‌ವರೆಗೂ ನೀವು ಜಸ್ಟ್ ಆನ್ಸರ್‌ನ ಮಾತ್ರ ಹೇಳಬೇಕು. ಓಕೆನಾ? ಮಿಕ್ಕಿದ್ದೆಲ್ಲ ಸೈಲೆಂಟಾಗಿ ನೀವು ಮೊಬೈಲಲ್ಲಿ ಚಾಟ್ ಜಿಪಿಟಿನ ಆನ್ ಮಾಡಿಕೊಂಡು ಅದರಲ್ಲಿ ಸ್ಕ್ರೀನ್‌ಶಾಟ್ ತೆಗೆದು ಅದರಲ್ಲಿ ಏನು ಆನ್ಸರ್ ಬರುತ್ತೆ ಆಸ್ ಇಟ್ ಈಸ್ ಹಾಗೆ ನೀವು ಅದರಲ್ಲಿ ಹೇಳಿದ್ರೆ ಸಾಕು. ನೀವು ಇನ್ನೇನೂ ಮಾಡೋ ನೆಸೆಸಿಟಿ ಇಲ್ಲ. ಆ ಆನ್ಸರ್‌ನ ನೀವು ಹೇಳಿದ್ರೆ ಆರಾಮಾಗಿ ಈ ಎಐ ಇಂಟರ್ವ್ಯೂನ ನೀವು ಪಾಸ್ ಆಗ್ಬೋದು. ಅದಾದಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಇಮೇಲ್‌ಗೆ ಅಥವಾ ಕಾಂಟ್ಯಾಕ್ಟ್ ನಂಬರ್‌ಗೆ ಕಂಪನಿ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಲ್ಲಿ ನೀವು ಆನ್‌ಬೋರ್ಡಿಂಗ್ ಪ್ರೋಸೆಸ್‌ನ ಸ್ಟಾರ್ಟ್ ಮಾಡ್ಬೋದು. ಬಟ್ ನೀವಿಲ್ಲಿ ಎಐ ಟ್ರೈನಿಂಗಲ್ಲಿ ಪಾಸ್ ಆಗಬೇಕಾಗಿರುತ್ತೆ. ಇದು ಬಿಟ್ಟರೆ ನಿಮ್ಗೆ ಇನ್ಯಾವುದು ಟ್ರೈನಿಂಗ್ ಇರೋದಿಲ್ಲ. ಯಾವುದೇ ರೀತಿ ಪ್ರೆಷರ್ ಇಲ್ದಂಗೆ ನೀವು ಚಾಟ್ ಜಿಪಿಟಿನ ಯೂಸ್ ಮಾಡಿಕೊಂಡು ಇಲ್ಲಿ ಆನ್ಸರ್‌ನ ಮಾಡ್ಬೋದಾಗಿರುತ್ತೆ. ನನಗದು ರೆಕಾರ್ಡ್ ಮಾಡೋ ಆಪ್ಷನ್ ಇರಲಿಲ್ಲ. ಸೊ ಅದರಿಂದ ನಾನಿಲ್ಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೆ. ಸೊ ಇದಿಷ್ಟು ಈ ವಿಡಿಯೋ ಅಥವಾ ಈ ಕಂಪ್ನಿಯಲ್ಲಿ ವೆಬ್ಸೈಟಲ್ಲಿ ಅಪ್ಲೈ ಮಾಡುವಂಥ ಇನ್ಫಾರ್ಮೇಷನ್ ಆಗಿತ್ತು. ಇದಾದಮೇಲೆ ನಿಮಗೆ ಆ ಕಂಪ್ನಿ ಕಡೆಯಿಂದ ಏನಾದ್ರು ನೀವು ಶಾರ್ಟ್ ಲಿಸ್ಟ್ ಆದರೆ ಇಮೇಲ್ ಅಥವಾ ಕಾಲ್ ಬರುತ್ತೆ. ಅದರಿಂದ ನಿಮ್ಮ ಇಮೇಲ್‌ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್‌ನ ಮಾಡಿ. ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.